ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 70-75 ವರ್ಷ ಆದ್ರೂ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಎಷ್ಟೋ ರಾಜಕಾರಣಿಗಳು ಬಂದೋದ್ರು, ಎಷ್ಟೋ ರಾಜಕೀಯ ಪಕ್ಷಗಳು ಬದಲಾದ್ರೂ ನಾವೆಲ್ಲರೂ ಹೇಳೋ ಒಂದೇ ಒಂದು ಮಾತು, ಈ ರಾಜಕಾರಣಿಗಳು ಯಾರು ಸರಿ ಇಲ್ಲ, ಈ ರಾಜಕೀಯ ವ್ಯವಸ್ಥೆ ಗಬ್ಬೆದ್ದೋಗಿದೆ ಅಂತ. ಸರಿ, ಇನ್ಮೇಲಾದ್ರೂ ಸುಮ್ಮನೆ ರಾಜಕಾರಣಿಗಳನ್ನ ಪಕ್ಷಗಳನ್ನ ಚೇಂಜ್ ಮಾಡ್ತಿರೋ ಬದಲು ಈಗಾಗ್ತಿರೋ ಸಮಸ್ಯೆಗಳಿಗೆಲ್ಲ ಮೂಲ ಕಾರಣ ಹುಡುಕಿ ಅದಕ್ಕೆ ಶಾಶ್ವತ ಪರಿಹಾರ ಕಂಡ್ಕೊಳ್ಳೋಣ ಅಂತ ಒಂದು ಪ್ಯೂರ್ ವ್ಯವಸ್ಥೆನ ಅಂದ್ರೆ ಪ್ರಜಾಕೀಯದ ಮೂಲಕ ತರಕ್ ಹೋದ್ರೆ, ಈಗ ನಾವು ಹೇಳ್ತಿರೋ ಮಾತು ಪ್ರಜಾಕೀಯ ಹೇಳೋದೆಲ್ಲ ಕರೆಕ್ಟು, ಆದ್ರೆ ಅದು ರಿಯಾಲಿಟಿಯಿಂದ ತುಂಬಾ ದೂರ ಅಂತ. ಅಲ್ಲ, ರಿಯಾಲಿಟಿಲಿ ವ್ಯವಸ್ಥೆ ತುಂಬಾ ಹಾಳಾಗಿದೆ ಅಂತ ತಾನೆ ಪ್ರಜಾಕೀಯ ಬಂದಿರೋದು. ರಿಯಾಲಿಟಿ ತಪ್ಪಾಗಿದೆ ಅಂತ ತಾನೆ ಪ್ರಜಾಕೀಯ ವ್ಯವಸ್ಥೆ ತಂದು ಸರಿ ಮಾಡೋಣ ಅಂತಿರೋದು. ಈ ರಿಯಾಲಿಟಿಲಿ ತಪ್ಪಿದೆ, ಸುಳ್ಳಿದೆ, ನಮ್ಗೆ ಸತ್ಯವಾಗಿರೋದು ಬೇಕು, ಸರಿಯಾಗಿರೋದು ಬೇಕು. ಬಟ್ ಅದನ್ನ ತರಣ ಅಂತ ಹೋದ್ರೆ ಅದು ರಿಯಾಲಿಟಿಯಿಂದ ತುಂಬಾ ದೂರ ಇದೆ ಅಂತ ಅಸಡ್ಡೆ ಮಾತಾಡ್ಕೊಂಡು ದೂರ ತಳ್ತಿದೀವಿ. ರಿಯಾಲಿಟಿಲಿ ಏನೋ ಸರಿ ಇಲ್ಲ ಅಂದ್ರೆ ಅದನ್ನ ಸರಿ ಮಾಡಬೇಕು. ಯಾವಾಗ್ಲೂ ರಿಯಾಲಿಟಿನೇ ಸತ್ಯ ಆಗ್ಬಾರ್ದು, ಸತ್ಯ ಅಥವಾ ಸರಿಯಾಗಿರೋದು ರಿಯಾಲಿಟಿ ಆಗೋ ತರ ಮಾಡಬೇಕು. ಆ ತರ ಮಾಡೋದೇನು ಕಷ್ಟ ಅಲ್ಲ. ನಾವೆಲ್ಲರೂ ಪಕ್ಷಗಳ ಜೊತೆ ರಾಜಕಾರಣಿಗಳ ಜೊತೆ ಒಗ್ಗಟ್ಟು ತೋರಿಸ್ತೀವಲ್ಲ, ಅದನ್ನ ಬಿಟ್ಟು ನಾವೇ ಪ್ರಜೆಗಳೇ ಒಗ್ಗಟ್ಟಾಗಿದ್ರೆ ಸತ್ಯನೇ ರಿಯಾಲಿಟಿ ಆಗುತ್ತೆ. ನೋಡ್ತೀರಿ, ಆ ರಿಯಾಲಿಟಿಗೆ ಪ್ರಜಾಕೀಯನೇ ಸಾಕ್ಷಿ ಆಗುತ್ತೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಮಟ್ಟ